ಸದಸ್ಯರು ಅಂದ್ರೆ ನೆನಪಾಗೋದು ಅದೇ ರಾಜಕೀಯ ಜಂಜಾಟ, ವಾರ್ಡ್ ಸಮಸ್ಯೆಗಳ ಪರಿಹಾರಕ್ಕೆ ನಿತ್ಯವೂ ಅಲ್ದಾಡೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ್ರೆ ಇಲ್ಲೊಬ್ಬ ವಿಶೇಷ ಕನ್ನಡ ಸೇವೆಯ ಕಾರ್ಪೊರೇಟರ್ ಇದ್ದಾರೆ. ಅವ್ರು ಯಾರು ಅಂತ ನೀವೇ ನೋಡಿ. ಬಸವನಗುಡಿಯ ಕಾರ್ಪೊರೇಟರ್ ಕಟ್ಟೆ ಸತ್ಯನಾರಾಯಣ್. ಕಟ್ಟೆ ಬಳಗ ಕಟ್ಟಿ ಬೆಳೆಸಿದ ಇವರು ಕಟ್ಟೆ ಸತ್ಯ ಅಂತಾನೆ ಫೇಮಸ್. ಇವರಿಗೆ ಕನ್ನಡದ ಕವಿ ಡಿವಿಜಿ ಮತ್ತವರ ಕೃತಿಗಳು ಅಂದ್ರೆ ಎಲ್ಲಿಲ್ಲದ ಆಸಕ್ತಿ. ಹಾಗಾಗಿಯೇ ಬಸವನಗುಡಿಯ ತುಂಬಾ ಕಗ್ಗದ ಸಾಲುಗಳುಳ್ಳ ಬೋರ್ಡ್ಗಳನ್ನ ಹಾಕಿಸುವ ಮುಖಾಂತರ ಕಗ್ಗದ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಈ ಮೂಲಕ ಕನ್ನಡದ ಕಂಪನ್ನ ಪಸರಿಸುತ್ತಿದ್ದಾರೆ. ಡಿವಿಜಿ ರಸ್ತೆಯಲ್ಲಿ ಅವ್ರ ಮನೆಯಿಂದ ಏನ್ ಎಡಗಲಪ್ಪ ಸರ್ಕಲ್ ಇಂದ ಗಾಂಧಿ ಬಜಾರ್ ಸರ್ಕಲ್ ತನಕ ಪ್ರತಿಯೊಂದು ಲೈಟ್ ಪೋಲಲ್ಲೂ ಏನೋ ಅಸಹ್ಯವಾಗಿ ಹಾಡುಗಳು ಹಾಕ್ತಾರೆ, ಅಡ್ವರ್ಟೈಸ್ಮೆಂಟ್ಗಳು. ಅದ್ರ ಬದಲು ಡಿವಿಜಿ ಅವರದ ಒಂದು ಭಾವಚಿತ್ರ ಮತ್ತು ಕಗ್ಗ, ಪ್ರತಿಯೊಂದು ಕಗ್ಗ ಪೋಲಲ್ಲೂ ಕಂಬಗಳಲ್ಲೂ ಒಂದೊಂದು ಕಗ್ಗ ಬರಬೇಕು. ಅವ್ರದ್ದು ಡಿಫ್ರೆಂಟ್ ಫೋಟೋಸ್. ನೆಟ್ಟಲಪ್ಪ ಸರ್ಕಲ್ನ ಡಿವಿಜಿ ಅವರ ಮನೆಯ ಹತ್ತಿರವೇ ಸತ್ಯ ವಾಸವಿದ್ರು. ಪ್ರತಿನಿತ್ಯ ಅವರನ್ನ ನೋಡ್ತಾ ಇದ್ದ ಸತ್ಯರವರಿಗೆ ನಂತರದ ದಿನಗಳಲ್ಲಿ ಡಿವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಬಗ್ಗೆ ಆಸಕ್ತಿ ಮೂಡ್ತಂತೆ. ಹಾಗಾಗಿ ಕಗ್ಗದ ಬಗ್ಗೆ ಆಸಕ್ತಿ ಮೂಡಿಸೋ ಕೆಲಸ ಮಾಡ್ತಿದ್ದಾರೆ. ಕಟ್ಟೆ ಸತ್ಯ ಅವರ ಬಗ್ಗೆ ಅವರ ವಾರ್ಡ್ ಮಂದಿ ಕೂಡ ಸಂತಸ ವ್ಯಕ್ತಪಡಿಸುತ್ತಾರೆ. ಸತ್ಯನಾರಾಯಣ ಮಾಡಿರೋ ಅಷ್ಟು ಕಗ್ಗದ ಬಗ್ಗೆ ಎಲ್ಲೂ ಯಾರು ಮಾಡಿಲ್ಲ. ಆಯ್ತು, ಅದಕ್ಕೋಸ್ಕರ ತುಂಬಾ ಅವ್ರ ಬಗ್ಗೆ ಅವ್ರಿಗೆ ತುಂಬಾ ವಿಶ್ವಾಸ ಮತ್ತು ತುಂಬಾ ಗೌರವ ಪೂಜ್ಯ ಭಾವನೆ ಇದ್ದು ಅವರು ಇಷ್ಟೆಲ್ಲ ಇದು ಮಾಡ್ಕೊಂಡು ಸತ್ಯನಾರಾಯಣ ಅವ್ರು ಇಷ್ಟು ಮಾಡಿದ್ದಾರೆ. ಬೇರೆ ಕಡೆನೂ ಇದೆಲ್ಲ ಆಗ್ಬೇಕು, ಎಲ್ಲ ಪಾರ್ಕ್ಗಳಲ್ಲೂ ಇದು ಮಾಡ್ದಂದ್ರೆ. ಮಂಕುತಿಮ್ಮನ ಕಗ್ಗ ಅಂತಂದ್ರೆ ಜನಗಳಿಗೆ ಏನು ಅಂತ ಗೊತ್ತಾಗುತ್ತೆ. ಮಂಕುತಿಮ್ಮನ ಕಗ್ಗ ಅಂತಂದ್ರೆ ಸಾಮಾನ್ಯ ಅಲ್ಲ, ಕನ್ನಡದ ಭಗವದ್ಗೀತೆ ಅದು. ವಾರ್ಡ್ ಸಮಸ್ಯೆಗಳ ಮಧ್ಯೆ ಮತ್ತು ರಾಜಕಾರಣದಲ್ಲಷ್ಟೇ ಕಾಲ ಕಳೆಯದ ಕಾರ್ಪೊರೇಟರ್ ಸತ್ಯ ಕನ್ನಡ ಸೇವೆಯಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಸತ್ಯ ಅವರ ಈ ಪ್ರಯತ್ನದಿಂದಾಗಿ ಅವರು ಇತರೆ ಕಾರ್ಪೊರೇಟರ್ಗಳಿಗಿಂತ ಭಿನ್ನವಾಗಿ ಕಾಣಿಸುತ್ತಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಕಲೆ ಎಲ್ಲರಿಗಾಗಿ ಎಂಬ ಸಂದೇಶದಡಿಯಲ್ಲಿ ಇಂದು ಸಿಲಿಕಾನ್ ಸಿಟಿಯಲ್ಲಿ ಚಿತ್ರಸಂತೆಯನ್ನ ಆಯೋಜಿಸಲಾಗಿತ್ತು. 10ನೇ ಚಿತ್ರಸಂತೆಯಲ್ಲಿ ತರಹೇವಾರಿ ಚಿತ್ರಗಳ ಸಂಗಮವಾಗಿತ್ತು.